5ನೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ಶರಣೆಂಬೆ ಸದಾ ಶರಣೆಂಬೆ, ಶರಣೆಂಬೆ ಸೌಭಾಗ್ಯದಾತೆ, ಶಿವಪ್ರಿಯ ಶ್ರೀಲೋಕಮಾತೆ, ಶಿವಪ್ರಿಯ ಶ್ರೀಲೋಕಮಾತೆ, ಶ್ರೀಲೋಕಮಾತೆ ಶರಣೆಂಬೆ ಸದಾ ಶರಣೆಂಬೆ ಸೌಭಾಗ್ಯದಾತೆ. ಏಕಾಕ್ಷರಿ ಲೋಕರಕ್ಷಾಕರಿ, ಓಂಕಾರಿ ಪ್ರಣವಾಕ್ಷರಿ, ಏಕಾಕ್ಷರಿ ಲೋಕರಕ್ಷಾಕರಿ, ಓಂಕಾರಿ ಪ್ರಣವಾಕ್ಷರಿ. ಪುರ ಸುಂದರಿ ಎರಡಕ್ಷರದ ಉಮಾ ಚಂಡಿ ಗೌರಿ, ಮೂರೇ ಮಧುರಾಕ್ಷರದ ತ್ರಿಪುರ ಸುಂದರಿ, ಚತುರಾಕ್ಷರಿ ದೇವಿ ಮನೋಹರಿ, ಚತುರಾಕ್ಷರಿ ದೇವಿ ಮನೋಹರಿ, ಪಂಚಾಕ್ಷರಿ ಶಿವಶಕ್ತಿ ಪರಮೇಶ್ವರಿ, ಚತುರಾಕ್ಷರಿ ದೇವಿ ಮನೋಹರಿ, ಪಂಚಾಕ್ಷರಿ ಶಿವಶಕ್ತಿ ಪರಮೇಶ್ವರಿ, ಷಡಕ್ಷರಿ ರಾಜರಾಜೇಶ್ವರಿ, ಸಪ್ತಾಕ್ಷರಿ ತ್ರಾಹಿ ಭುವನೇಶ್ವರಿ, ಅಷ್ಟಾಕ್ಷರಿ ಜಯತು ಜಗದೀಶ್ವರಿ, ನವಾಕ್ಷರಿ ದುರ್ಗಾ ಪರಮೇಶ್ವರಿ. ಶರಣೆಂಬೆ ಸದಾ ಶರಣೆಂಬೆ ಸೌಭಾಗ್ಯದಾತೆ, ಶಿವಪ್ರಿಯ ಶ್ರೀಲೋಕಮಾತೆ, ಶಿವಪ್ರಿಯ ಶ್ರೀಲೋಕಮಾತೆ, ಶ್ರೀಲೋಕಮಾತೆ ಶರಣೆಂಬೆ ದೇವಿ, ಶರಣೆಂಬೆ ದೇವಿ, ಶರಣೆಂಬೆ ಸೌಭಾಗ್ಯದಾತೆ. ಪಟ್ಟಾಭಿಯವರ ಬಹಳ ಚಿಕ್ಕ ಪರಿಚಯವನ್ನ ನಾನು ಹೇಳಿದ್ದೀನಿ. ಇವತ್ತು ಪ್ರಬಂಧ ಮಂಡನೆ ಮಾಡ್ತಾ ಇದ್ದಾರೆ ಪದ್ಮಾ ಮೇಡಮ್, ಅವರನ್ನ ವೇದಿಕೆಗೆ ಕರೀತಾರೆ. ಎಲ್ಲರಿಗೂ ನಮಸ್ಕಾರ. ತಿಂಗಳ ತಿಳಿವು ಕಾರ್ಯಕ್ರಮದಲ್ಲಿ ಇಂದು ಮಾನಸಿಕವಾಗಿ ನಮ್ಮೊಂದಿಗಿದ್ದಾರೆ ಪ್ರಸಿದ್ಧ ಲೇಖಕಿ ಆರ್ಯಾಂಬಾ ಪಟ್ಟಾಭಿ ಅವರು ಇಂದಿಲ್ಲಿ ಬರ್ಬೇಕಾಗಿತ್ತು, ಕಾರಣಾಂತರದಿಂದ ಬರಕ್ಕಾಗಿಲ್ಲ. ಇರ್ಲಿ, ಅವರ ಸಾಧನೆ ಬರಹಗಳು ಓದುಗರಲ್ಲಿ ಹಚ್ಚ ಹಸಿರಾಗಿದ್ದರೂ ನಮ್ಮ ಲೇಖಕಿಯರ ಸಂಘದಿಂದ ಅವರ ಬದುಕು ಬರಹ, ಅವರ ಕೃತಿಯ ಕುರಿತಂತೆ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳುವುದು ನಮ್ಮಲ್ಲಿ ಸ್ಫೂರ್ತಿಯನ್ನು ತುಂಬುತ್ತಾದುದರಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಆರ್ಯಾಂಬಾ ಪಟ್ಟಾಭಿ ಅವರಂತಹ ಮಹನೀಯರ ಸಮಕಾಲೀನರು ನಾವು ಎಂಬುದೇ ಹೆಮ್ಮೆಯ ವಿಚಾರ. ಇದೇ ಮಾತುಗಳನ್ನ ನಮ್ಮ ಶ್ರೀಮತಿ HR ಲೀಲಾವತಿ ಮೇಡಮ್ ಅವರ ಕಾರ್ಯಕ್ರಮದಲ್ಲೂ ನಾವು ಹೇಳಿದ್ವು. ಇದೆಲ್ಲ ನಮಗೆ ತುಂಬಾನೇ ಒಂಥರ ಸ್ಫೂರ್ತಿ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಶ್ರೀಮತಿ ಆರ್ಯಾಂಬಾ ಪಟ್ಟಾಭಿ ಅವರ ಕಾದಂಬರಿಗಳನ್ನ ಯೌವನಾವಸ್ಥೆಯಲ್ಲಿ ಓದಿಕೊಂಡೇ ಬೆಳೆದವರು ನಾವುಗಳು. ಹಾಗಾಗಿ ಇದೊಂದು ಮಹತ್ವದ ಕಾರ್ಯ ಮತ್ತು ಮಹತ್ವದ ದಿನ ಅಂತ ನಾನಾದ್ರೂ ಭಾವಿಸ್ತೇನೆ. ಕನ್ನಡ ಸಾರಸ್ವತ ಲೋಕಕ್ಕೆ ಆರ್ಯಾಂಬಾ ಪಟ್ಟಾಭಿ ಅವರ ಕೊಡುಗೆ ಮೀನಾಕ್ಷಿ ಅವರು ಹೇಳಿದಂಗೆ ಅಪಾರ. ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಕಥೆಗಳು, ಕಾದಂಬರಿಗಳು, ಜೀವನ ಸಾಹಿತ್ಯ, ಮಕ್ಕಳ ಸಾಹಿತ್ಯ, ಪ್ರವಾಸ ಸಾಹಿತ್ಯ, ವಿಚಾರ ಸಾಹಿತ್ಯ, ಪ್ರಬಂಧಗಳು, ಕ್ರೀಡೆ, ಕೃತಿಗಳ ಸಂಪಾದನೆ, ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಸಾಧನೆಗೈದಿರುವ ಅಪರೂಪದ ಪ್ರತಿಭೆ ಮೇಡಮ್ ಅವರದ್ದು. ಇವರಿಂದ 36 ಕಾದಂಬರಿಗಳು ರಚಿಸಲ್ಪಟ್ಟಿದೆ ಎಂದರೆ ಇವರ ಪ್ರತಿಭೆಯ ಅಗಾಧತೆಯನ್ನು ಖಂಡಿತ ನಾವುಗಳು ಊಹಿಸಬಹುದು.
ಇವರ ವಸ್ತುಗಳ ಆಯ್ಕೆ, ಬರವಣಿಗೆಯ ಶೈಲಿ ಸಮಾಜದ ಎಲ್ಲ ವರ್ಗದ ಜನರನ್ನು ಆಕರ್ಷಿಸಿ ಓದುವಿಕೆಗೆ ಪ್ರೇರೇಪಿಸುವಂತಹದ್ದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದಕ್ಕೊಂದು ಜಲ್ವಂತ ನಿದರ್ಶನ ಅಂದ್ರೆ ಹಲವಾರು ಕಾದಂಬರಿಗಳು ಚಲನಚಿತ್ರಗಳಾಗಿ ಗೆದ್ದಿರೋದು. ಕಪ್ಪು ಬಿಳುಪು, ಎರಡು ಮುಖ ಮುಂತಾದ ಮನೋವೈಜ್ಞಾನಿಕ ವಸ್ತುಗಳನ್ನು ಒಳಗೊಂಡ ಕಾದಂಬರಿಗಳು ಚಲನಚಿತ್ರಗಳಾಗಿ ಹೊರಹೊಮ್ಮಿದಾಗ ಎಲ್ಲ ಕಡೆಗಳಲ್ಲಿ ಬೀರಿದ ಪರಿಣಾಮ, ನಡೆದ ಚರ್ಚೆಗಳಿಗೆ ನಾವುಗಳು ಸಾಕ್ಷಿಯಾದದ್ದೊಂದು ಇತಿಹಾಸ. ಪುಸ್ತಕ ಓದಿ ನಂತರ ಸಿನಿಮಾ ನೋಡಿ ಬಂದು ಮತ್ತೆ ಪುಸ್ತಕವನ್ನು ಎರಡೆರಡು ಬಾರಿ ಓದಿ ಮನದಲ್ಲಿನ ವಿಪ್ಲವಗಳನ್ನು ಸಮಕಾಲೀನರಲ್ಲಿ ಚರ್ಚಿಸಿ ಶಮನಗೊಳಿಸಿಕೊಳ್ಳಲು ಪ್ರಯತ್ನಿಸಿದ ನೆನಪುಗಳನ್ನು ನಮ್ಮ ಈ ತಿಂಗಳ ತಿಳಿವು ಕಾರ್ಯಕ್ರಮ ಬಡಿದೆಬ್ಬಿಸಿದೆ. ಈ ಕಾರ್ಯಕ್ರಮದ ಕುರಿತಾಗಿ ಅವರಿಗೆ ಮಾಹಿತಿ ನೀಡಿ ಅವರನ್ನ ಆಹ್ವಾನಿಸಿ ವಿಶ್ಲೇಷಣೆಗಾಗಿ ಕಾದಂಬರಿಯೊಂದನ್ನು ಸೂಚಿಸಲು ಆಯ್ಕೆಯನ್ನು ಅವರಿಗೆ ಬಿಟ್ಟಾಗ ಅವರು ಆಯ್ಕೆ ಮಾಡಿದ್ದು ಪರಂಪರೆ ಕಾದಂಬರಿಯನ್ನು. ಆದರೆ ಅದರ ಪ್ರತಿಗಳು ಲಭ್ಯವಿರದ ಕಾರಣದಿಂದ ಬಸವಿ ಕಾದಂಬರಿಯ ಕುರಿತಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಅವರು ಸೂಚಿಸಿದರು. ಅದಾದ ಕೆಲವೇ ದಿನಗಳಲ್ಲೇ ನಾನು ಸದಸ್ಯಳಾಗಿರೋ ವಾಟ್ಸಪ್ ಗುಂಪೊಂದರಲ್ಲಿ ದೂರದರ್ಶನದ ಜನಪ್ರಿಯ ಕಾರ್ಯಕ್ರಮ ತಟ್ಟಂತ ಹೇಳಿಯಲ್ಲಿ ತಾವು ಗೆದ್ದ ಪುಸ್ತಕಗಳನ್ನು ಹಂಚಿಕೊಂಡಿದ್ದರಲ್ಲಿದ್ದ ಪರಂಪರೆಯನ್ನು ಕಂಡಾಗ ಓಹ್ ಎಂದು ಖುಷಿಯಾಯಿತು. ಇದು ಲೇಖಕಿ ಆರ್ಯಾಂಬಾ ಪಟ್ಟಾಭಿ ಅವರಲ್ಲಿಲ್ಲದಿದ್ದರೂ ಅವರ ಕಾದಂಬರಿಗಳು ಜನ ಸಮೂಹದಲ್ಲಿ ಹರಿದಾಡುತ್ತಿರುವುದು ಅವರ ಜನಪ್ರಿಯತೆಗೊಂದು ಸಣ್ಣ ನಿದರ್ಶನ. ಮತ್ತೊಂದು ವಿಚಾರವನ್ನಿಲ್ಲಿ ಉಲ್ಲೇಖಿಸ ಬಯಸುತ್ತೇನೆ. ಆರ್ಯಾಂಬಾ ಅವರು ಹಲವಾರು ಪ್ರತಿಭಾವಂತರಾದ, ಅದರಲ್ಲೂ ಸಾಹಿತ್ಯ ಕ್ಷೇತ್ರದ ಧ್ರುವತಾರೆಗಳು ಉದಯಿಸಿದ ಮನೆಯಲ್ಲೇ ಜನ್ಮ ತಾಳಿದವರು. ದೊಡ್ಡಪ್ಪ BM ಶ್ರೀಯವರು, ಸೋದರತ್ತೆ ವಾಣಿಯವರು, ಅಕ್ಕ ತ್ರಿವೇಣಿಯವರುಗಳು ಇವರ ಕುಟುಂಬದ ಸದಸ್ಯರುಗಳು. ಹಾಗಾಗಿ ಬರವಣಿಗೆಯ ಶಿಸ್ತು ಮತ್ತು ರೀತಿ ನೀತಿಗಳನ್ನು ಹುಟ್ಟಿನಿಂದಲೇ ಕಲಿತವರಾದರೂ ಅವರ ಸ್ವಂತಿಕೆಯಲ್ಲಿ ಎಲ್ಲೂ ರಾಜಿಯಾಗಿಲ್ಲ. ಅವರುಗಳ ಶೈಲಿ ಇವರ ಬರವಣಿಗೆಯ ಮೇಲೆ ಪ್ರಭಾವ ಬೀರಿಲ್ಲ. ವಸ್ತುವಿನ ಆಯ್ಕೆ, ಬರವಣಿಗೆಯ ಧಾಟಿ ಮುಂತಾದವುಗಳು ಎಷ್ಟು ವಿಭಿನ್ನವಾಗಿರುವವುಗಳೆಂದರೆ ಆರ್ಯಾಂಬಾ ಪಟ್ಟಾಭಿಯವರ ಅಭಿಮಾನಿ ಓದುಗರ ಕೈಗೇನಾದರೂ ಹೆಸರನ್ನು ಉಲ್ಲೇಖಿಸಿರದೆ ಅವರ ಪುಸ್ತಕ ದೊರಕಿದರೂ ಕೆಲವಾರು ಪುಟಗಳನ್ನು ಓದುತ್ತಲೇ ಇದು ನಮ್ಮ ಆರ್ಯಾಂಬಾ ಪಟ್ಟಾಭಿಯವರದ್ದೇ ಎಂದು ಹೇಳುವಷ್ಟರ ಮಟ್ಟಿಗೆ ಬರವಣಿಗೆಯಲ್ಲಿ ಸ್ವಂತಿಕೆ ಮತ್ತು ಸ್ವತಂತ್ರ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಯಾವಾಗಲೂ ಓದುಗರಿಗೆ ತಮ್ಮ ಮೆಚ್ಚಿನ ಲೇಖಕಿಯ ಕುರಿತಾಗಿ ಮಾತನಾಡ ಹೊರಟಾಗ ಸಮಯದ ಪರಿವೇನೇ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಾನೀಗ ಬಸವಿ ಕಾದಂಬರಿಯ ಕುರಿತಾಗಿ ಯೋಚಿಸೋಣ. ಕಾದಂಬರಿಗಾಗಿ ಬಸವೆ ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳಬೇಕಾದರೂ ನಿಜಕ್ಕೂ ನಾನು ಗಂಡೆದೆ ಅನ್ನೋದಿಲ್ಲ. ಯಾಕೆಂದ್ರೆ ಹೆಂಗೊರುಳಿನ ಶಕ್ತಿ ಮತ್ತು ಬಲವೇನು ಕಡಿಮೆ ಇಲ್ಲ. ಹಾಗಾಗಿ ಎಂಟದೇ ಇರಬೇಕು ಅಂತಾನೆ ನಾನಾದ್ರೂ ಭಾವಿಸ್ತೀನಿ. ಏಕೆಂದ್ರೆ ಇದು ಅತ್ಯಂತ ಸೂಕ್ಷ್ಮ ಮತ್ತು ಸಂಕೀರ್ಣವಾದ ಕಥಾವಸ್ತು. ಇದರ ಕುರಿತಾಗಿ ಹಲವಾರು ಲೇಖನಗಳು, ಬರಹಗಳು, ಕಥೆಗಳು ಮೂಡಿ ಬಂದಿದೆ. ಸಮಾಜದಲ್ಲಿ ವಿರೋಧಿಸ ಧರ್ಮದ ಹೆಸರಿನಲ್ಲಿ ಹೆದರುವವರು, ಹೆದರಿಸಿರುವವರು, ಸಂಸ್ಕೃತದ ದೇವದಾಸಿ ಅಥವಾ ಅಚ್ಚ ಕನ್ನಡದ ಬಸವಿ ಪದ್ಧತಿ ತೊಂದರೆಯನ್ನು ಮೈ ಮೇಲೆ ಎಳೆದುಕೊಂಡಂತೆಯೇ ಎನ್ನಬಹುದು. ಹಲವರ ವಿರೋಧವನ್ನು, ದ್ವೇಷವನ್ನು ಕಟ್ಟಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಹಾಗಾಗಿಯೇ ಸಾಮಾನ್ಯರು ಅಯ್ಯೋ ಎಷ್ಟೋ ಜನ ಏನೇನೋ ಪ್ರಯತ್ನಗಳನ್ನ ಮಾಡಿದ್ದಾರೆ, ಆದ್ರೂ ಈ ಪದ್ಧತಿನ ನಿರ್ಮೂಲನಗೊಳಿಸಕ್ಕಾಗಿಲ್ಲ, ಹತ್ರೊಳಗೆ ಇದೊಂದು ಇದು 11 ಎನ್ನುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಆದರೆ ಇಲ್ಲಿ ನಮ್ಮ ಆರ್ಯಾಂಬಾ ಅವರು ಅದಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಒಬ್ಬ ಹೆಣ್ಣು ಮಗಳ ಮನಸ್ಸಿನಾಳದ ಭಾವನೆಗಳನ್ನು, ಅವಳು ಎದುರಿಸಿದ ಸನ್ನಿವೇಶಗಳನ್ನು, ಅವಳ ಹೆತ್ತವರ ಮನದ ಭಾವನೆಗಳನ್ನು, ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಗಂಡು ಮಗ ಅನುಭವಿಸಿದ ಯಾತನೆಗಳನ್ನು, ಸಾಧಿಸಿದ ಸಾಧನೆಯನ್ನು ಯಥಾವತ್ತಾಗಿ ಎಂದಿನ ತಮ್ಮ ಆಕರ್ಷಕ ಶೈಲಿಯಲ್ಲಿ ಕುತೂಹಲವನ್ನು ಹುಟ್ಟಿ ಹಾಕಿ ಅದನ್ನು ಉತ್ತುಂಗಕ್ಕೆ ಬೆಳೆಸಿ ಸಮಾಧಾನ ಚಿತ್ತರಾಗುವಂತೆ ತಣಿಸಿದ್ದಾರೆ. ಅತ್ಯಂತ ಸಂಕ್ಷಿಪ್ತವಾಗಿ ಕಥೆಯ ಸಾರಾಂಶ ಹೇಳಬೇಕು ಅಂತಂದ್ರೆ, ಖ್ಯಾತ ಮತ್ತು ದೇವಿ ಒಬ್ಬರಿಗೊಬ್ಬರು ಇಷ್ಟಪಟ್ಟು ಮದುವೆಯಾಗಿ ಬಡತನದಲ್ಲೇ ನೆಮ್ಮದಿಯ ಸಂಸಾರವನ್ನು 3 ಗಂಡು ಮಕ್ಕಳು, 1 ಹೆಣ್ಣು ಮಗಳೊಂದಿಗೆ ನಡೆಸುತ್ತಿರುತ್ತಾರೆ.
ಇದ್ದಕ್ಕಿದ್ದಂತೆ ಖ್ಯಾತ ವ್ಯಾಧಿಗೀಡಾಗಿ ಯಾವುದೇ ಮದ್ದಿಗೂ ಮಾಟ ಮಂತ್ರಗಳಿಗೂ ಚೇತರಿಸಿಕೊಳ್ಳದಿದ್ದಾಗ ದೇವಿಯ ತಾಯಿ ಮತ್ತು ಇನ್ನಿತರರ ಸಲಹೆಯ ಮೇರೆಗೆ ಇರುವ ಒಬ್ಬಳೆ ಮಗಳನ್ನು ಯಲ್ಲಮ್ಮ ದೇವಿಗೆ ಬಸವಿ ಬಿಡಲು ಹರಕೆ ಕಟ್ಟಿಕೊಳ್ಳುತ್ತಾಳೆ ದೇವಿ. ಕಾಕತಾಳೀಯವೋ ಮನೋವಿಜ್ಞಾನವೋ ಖ್ಯಾತನ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದು ಮುಂಚಿನಂತಾಗುತ್ತಾನೆ. ಹೊತ್ತ ಹರಕೆಯಂತೆ ಮುಗ್ಧ ಮನದ ದುರ್ಗಿಗೆ ಯಲ್ಲಮ್ಮ ತಾಯಿಯ ಹೆಸರಿನಲ್ಲಿ ಮುತ್ತು ಕಟ್ಟಿ ಬಸವಿ ಬಿಡುತ್ತಾರೆ. ಮೊದಲಿಗೆ ಗುಡಿಯ ಪೂಜಾರಪ್ಪನಿಗೆ ತನ್ನನ್ನು ಅರ್ಪಿಸಿಕೊಂಡ ಅಮಾಯಕಿ ದುರ್ಗಾ ಮುಂದೆ ಊರ ಪಟೇಲರ ಮಗ ಚೆಲುವನೊಂದಿಗೆ ಸಂಬಂಧ ಹೊಂದುತ್ತಾಳೆ. ಚೆಲುವನೊಂದಿಗೆ ಕಳೆದ ದಿನಗಳಷ್ಟೇ ದುರ್ಗಿಯ ಬಾಳಿನ ಸುವರ್ಣ ದಿನಗಳಾಗಿರುತ್ತವೆ. ಭಾವನೆಗಳಿಗೆ ಬೆಲೆ ಇಲ್ಲದಂತೆ ಚೆಲುವನ ಸಂಬಂಧ ಕೊನೆಗೊಳ್ಳುತ್ತದೆ. ಅಂಬಣ್ಣ ಎಂಬ ಮಗನಿಗೆ ಚೆಲುವ ತಂದೆಯಾದರೂ ಅದು ದುರ್ಗೆಯ ಅಂತರಂಗದಲ್ಲೇ ಹುದುಗಿ ಹೋಗಿರುತ್ತದೆ. ಮುಂದಿನ ಜೀವನದ ದಾರಿ ಕಾಣದೆ ಕಂಗಟ್ಟಾಗ ಮತ್ತೊಬ್ಬ ಹಿರಿಯ ಬಸವಿ ನೀಲಕ್ಕ ಋಷಿಗಳು ಉರುಳುತ್ತವೆ. ದೇವಿ ಕಾಲವಾಗುತ್ತಾಳೆ. ಯಾತ ಎಂದೋ ಹಾವು ಕಚ್ಚಿ ಕಾಲವಾಗಿರುತ್ತಾನೆ. ದುರ್ಗೆಯ ತಮ್ಮಂದಿರು ತಮ್ಮ ದಾರಿ ಹಿಡಿದು ಹೊರಡುತ್ತಾರೆ. ಮಗ ಅಂಬಣ್ಣನು ತಾಯಿಯ ಕನಸಿನಂತೆ ತನ್ನಾಸೆಯಂತೆ ಡಾಕ್ಟರ್ ಆಗಲು ಮೈಸೂರಿಗೆ ಹೊರಡುತ್ತಾನೆ. ಕ್ರಮೇಣ ದುರ್ಗಿ ಬಸವಿ ಬದುಕಿನಿಂದ ದೂರವಾಗಿ 16 ಹೆಣ್ಣು ಮಕ್ಕಳಿಗೆ ಸಂಗೀತ ತರಗತಿಗಳನ್ನು ಪ್ರಾರಂಭಿಸಿ ತನ್ನ ಎದೆಯಲ್ಲಿನ ಸಂಕಟಕ್ಕೆ ಬೂದಿ ಮುಚ್ಚಿ ಬದುಕಲು ಆರಂಭಿಸ್ತಾಳೆ. ಅಂಬಣ್ಣ ಆದರ್ಶವಾದಿಯಾಗಿ ಹಣದಾಸೆಯಿಂದ ದೂರವಾಗಿ ತನ್ನ ಮತ್ತು ತಾಯಿಯ ನನಸಾಗಿಸಲು ವೈದ್ಯನಾಗಿ ತನ್ನೂರಿಗೆ ಹಿಂದಿರುಗಿ ದುರ್ಗಿ ದವಾಖಾನೆಯನ್ನು ಪ್ರಾರಂಭಿಸಿ ಜನಪ್ರಿಯನಾಗುತ್ತಾನೆ. ವೈದ್ಯ ವೃತ್ತಿಯೊಂದಿಗೆ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗುತ್ತಾನೆ. ಅಂಬಣ್ಣನಿಗೆ ಈ ಬಸವಿ ಬದುಕಿನ ಸಮುದಾಯದಲ್ಲಿ ಕೀಳರಿಮೆಯಿಂದ ಬದುಕ ನಡೆಸಿ ಸಾಕಾಗಿರುತ್ತದೆ. ಒಳ್ಳೆಯ ಮನೆತನದ ಹೆಣ್ಣನ್ನು ಮದುವೆಯಾಗಿ ಜನಸೇವೆ ಮಾಡುತ್ತಾ ತಾಯಿಯನ್ನು ಜತನದಿಂದ ನೋಡಿಕೊಳ್ಳುತ್ತಾ ಸುಖಿ ಬಾಳುವ ಆಶಯವನ್ನು ಇಟ್ಟುಕೊಂಡಿರುತ್ತಾನೆ. ಅದರಂತೆ ಅವನ ವಿದ್ಯಾಭ್ಯಾಸ ಒಳ್ಳೆಯ ಗುಣಕ್ಕೆ ಮಾರು ಹೋಗಿ ಬೆಳಗಾವಿಯ ಅನುಭವಿ ಹಿರಿಯ ವೈದ್ಯರಾದ ಬೆಟಗೇರಿಯವರು ತಮ್ಮ ಒಬ್ಬಳೆ ಮಗಳು ಸುಶೀಲನನ್ನು ಕೊಟ್ಟು ಮದುವೆ ಮಾಡುತ್ತಾರೆ. ಮಾವನ ಮನೆಯಿಂದ ಶ್ರೀಮಂತಿಕೆಯ ಪ್ರತೀಕಗಳಾದ ಮನೆಯ ದುಬಾರಿ ಸಾಮಾನುಗಳು, ಸ್ಕೂಟರ್ ಮುಂತಾದ ವಸ್ತುಗಳನ್ನು ನೀಡುವುದು ಅಂಬಣ್ಣನಿಗೆ ಇಷ್ಟವಾಗುವುದಿಲ್ಲ. ಸುಶೀಲಳಿಗೆ ತಾನು ಶ್ರೀಮಂತಳು ಎಂಬ ದರ್ಪ. ಯಾವುದೇ ಮನೆ ಕೆಲಸ ಮಾಡಲು ಬರುತ್ತಿರಲಿಲ್ಲ. 3 ದಿನಗಳಿಗೆ ತಂದೆಯ ಮನೆಗೆ ಹೋಗುವುದು ಮಾಡುತ್ತಿದ್ದಳು. ಕೆಲವಾರು ದಿನಗಳಲ್ಲೇ ಇಬ್ಬರಿಗೂ ಹೊಂದಾಣಿಕೆ ಇಲ್ಲದೆ ಮನೆ ರಣರಂಗವಾಗುತ್ತದೆ.